ರಾಜ್ಯದಲ್ಲಿ ಜಾತಿ ಗಣತಿ ಗುಮ್ಮ ನೋಡಿ 2-3 ವರ್ಷದಿಂದ ಕಾದು ಈಗ ಬಿಡ್ತಾರೆ ಬುಟ್ಟಿಯಲ್ಲಿನ ಹಾವು ಸಿದ್ದರಾಮಯ್ಯ ಅಂತ ಈಗ ತಗೊಂಬಂದ್ರು. ಜಾತಿ ಜನಗಣತಿ ಸಮರ ಶುರುವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡೆಯ ವಿರುದ್ಧ ಬಿಜೆಪಿ ಕೂಡ ಜಂಟಿ ಸಮರ ಸಾರಿದ್ದಾವೆ. ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಜಂಟಿ ಸಮರ ಸಾರಿದ್ದಾವೆ. ಜಾತಿ ಗಣತಿಯೇ ಸರಿಯಾಗಿ ನಡೆದಿಲ್ಲ ಅಂತ ಇಬ್ರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಏನೆಲ್ಲ ಆಗಿದೆ ರಿಪೋರ್ಟ್ ನೋಡ್ಕೊಂಡು ಮಾಡೋಣ. ಕರ್ನಾಟಕದಲ್ಲಿ ಜಾತಿ ಗಣತಿಯದ್ದೇ ಜಗಳ. ಸರ್ಕಾರದ ವಿರುದ್ಧ ಸಿಡಿದ ಒಕ್ಕಲಿಗ ಲಿಂಗಾಯತರು. ಜಾತಿ ಗಣತಿ ಅದ್ಯಾವಾಗ ನಡೀತೋ ಅದ್ಯಾರು ಬಂದ್ರೋ ಅದೆಷ್ಟು ಜನ ಬಂದ್ರೋ ಯಾರನ್ನು ಮಾತಾಡಿಸಿದ್ರೋ ಗೊತ್ತಿಲ್ಲ. ಕಾಕಾ ಪಾಟೀಲ್ ಮನೆಗೂ ಬಂದಿಲ್ಲ, ಮಾದೇವಪ್ಪನ ಮನೆಗೂ ಬಂದಿಲ್ಲ. ಆದರೂ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡಿಸಿ ಅದನ್ನ ಜಾರಿ ಮಾಡೇ ಮಾಡುತ್ತೇನೆ ಅಂತ ತೋಳೇರಿಸಿಕೊಂಡು ನಿಂತಿದ್ದಾರೆ. ಅದೇ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಜಾತಿ ಜಗಳ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಬಿಸಿ. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಲಿಂಗಾಯತರು ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯಭಾರ ಮಾಡ್ತೀರಾ? ತೀರ್ಮಾನ ಏನ್ ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋದಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋದಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಲ್ಲಾ ರಾಜ್ಯಗಳಲ್ಲೂ ಇಲ್ಲ, 1-2 ರಾಜ್ಯಗಳಲ್ಲಿ ಅಷ್ಟೇ ಇರೋದು. ಅವರಿಗೆ ಎಂಪವರ್ಮೆಂಟ್ ಇರೋದು ಸಮೀಕ್ಷೆ ಮಾಡೋದು. ಸಮೀಕ್ಷೆಗಳಿಂದ ನೀವು ಹಿಂದುಳಿದ ವರ್ಗದವರಿಗೆ ನೀತಿಗಳು ಮಾಡಬಹುದು ಅಥವಾ ಯೋಜನೆಗಳು ತರಬಹುದು. ಮತ್ತೆ ನೀತಿಗಳು ಬಂದ್ರು ಅದು ಆ ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಅದೆಲ್ಲ ಚರ್ಚೆಗೆ ಬರಲಿ. ಬ್ಯಾಕ್ವರ್ಡ್ ಇಲಾಖೆದವರು ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೋಡೋಣ. ಯಾವುದು ಕೂಡ ಸಮೀಕ್ಷೆ ಮಾಡಿದ ತಕ್ಷಣ ಕಲ್ಲಲ್ಲೇ ಕೆತ್ತಿದೆ ಅಂತ ಏನೂ ಇಲ್ಲ ಅಲ್ಲ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳಲು ಆಗಲ್ಲ. ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಒಟ್ಟಾರೆ ಜಾತಿ ಜನಗಣತಿ ಜ್ವಾಲೆ ಜೋರಾಗಿದ್ದು ರಾಜ್ಯ ಸರ್ಕಾರಕ್ಕೆ ಈ ಬಿಸಿ ತಟ್ಟುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜಾತಿ ಗಣತಿ ಗುಮ್ಮ ನೋಡಿ 2-3 ವರ್ಷದಿಂದ ಕಾದು ಈಗ ಬಿಡ್ತಾರೆ ಬುಟ್ಟಿಯಲ್ಲಿನ ಹಾವು ಸಿದ್ದರಾಮಯ್ಯ ಅಂತ ಈಗ ತಗೊಂಬಂದ್ರು. ಜಾತಿ ಜನಗಣತಿ ಸಮರ ಶುರುವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡೆಯ ವಿರುದ್ಧ ಬಿಜೆಪಿ ಕೂಡ ಜಂಟಿ ಸಮರ ಸಾರಿದ್ದಾವೆ. ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಜಂಟಿ ಸಮರ ಸಾರಿದ್ದಾವೆ. ಜಾತಿ ಗಣತಿಯೇ ಸರಿಯಾಗಿ ನಡೆದಿಲ್ಲ ಅಂತ ಇಬ್ರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಏನೆಲ್ಲ ಆಗಿದೆ ರಿಪೋರ್ಟ್ ನೋಡ್ಕೊಂಡು ಮಾಡೋಣ. ಕರ್ನಾಟಕದಲ್ಲಿ ಜಾತಿ ಗಣತಿಯದ್ದೇ ಜಗಳ. ಸರ್ಕಾರದ ವಿರುದ್ಧ ಸಿಡಿದ ಒಕ್ಕಲಿಗ ಲಿಂಗಾಯತರು. ಜಾತಿ ಗಣತಿ ಅದ್ಯಾವಾಗ ನಡೀತೋ ಅದ್ಯಾರು ಬಂದ್ರೋ ಅದೆಷ್ಟು ಜನ ಬಂದ್ರೋ ಯಾರನ್ನು ಮಾತಾಡಿಸಿದ್ರೋ ಗೊತ್ತಿಲ್ಲ. ಕಾಕಾ ಪಾಟೀಲ್ ಮನೆಗೂ ಬಂದಿಲ್ಲ, ಮಾದೇವಪ್ಪನ ಮನೆಗೂ ಬಂದಿಲ್ಲ. ಆದರೂ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡಿಸಿ ಅದನ್ನ ಜಾರಿ ಮಾಡೇ ಮಾಡುತ್ತೇನೆ ಅಂತ ತೋಳೇರಿಸಿಕೊಂಡು ನಿಂತಿದ್ದಾರೆ. ಅದೇ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಜಾತಿ ಜಗಳ ಶುರುವಾಗಿದೆ.
ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಬಿಸಿ. ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಸೇರಿ ಜಾತಿ ಗಣತಿ ನಮ್ದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಒಂದ್ಸಲಿ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಲಿಂಗಾಯತರು ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯಭಾರ ಮಾಡ್ತೀರಾ? ತೀರ್ಮಾನ ಏನ್ ಮಾಡ್ಕೊಂಡ್ರು ಉಲ್ಟಾ ಹೊಡ್ಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡ್ದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜ್ಯಭಾರ ಮಾಡೋದಾಗತ್ತ ನೋಡ. ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿದ್ರೆ ಹೇಳಿದ್ನಲ್ಲ, ಅಲ್ಪೋಸ್ಕರವಾಗ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋದಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಲ್ಲಾ ರಾಜ್ಯಗಳಲ್ಲೂ ಇಲ್ಲ, 1-2 ರಾಜ್ಯಗಳಲ್ಲಿ ಅಷ್ಟೇ ಇರೋದು. ಅವರಿಗೆ ಎಂಪವರ್ಮೆಂಟ್ ಇರೋದು ಸಮೀಕ್ಷೆ ಮಾಡೋದು. ಸಮೀಕ್ಷೆಗಳಿಂದ ನೀವು ಹಿಂದುಳಿದ ವರ್ಗದವರಿಗೆ ನೀತಿಗಳು ಮಾಡಬಹುದು ಅಥವಾ ಯೋಜನೆಗಳು ತರಬಹುದು. ಮತ್ತೆ ನೀತಿಗಳು ಬಂದ್ರು ಅದು ಆ ಸಮೀಕ್ಷೆ ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಅದೆಲ್ಲ ಚರ್ಚೆಗೆ ಬರಲಿ. ಬ್ಯಾಕ್ವರ್ಡ್ ಇಲಾಖೆದವರು ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೋಡೋಣ. ಯಾವುದು ಕೂಡ ಸಮೀಕ್ಷೆ ಮಾಡಿದ ತಕ್ಷಣ ಕಲ್ಲಲ್ಲೇ ಕೆತ್ತಿದೆ ಅಂತ ಏನೂ ಇಲ್ಲ ಅಲ್ಲ. ಶಾಸಕರ ಅಭಿಪ್ರಾಯ ಬಹಿರಂಗವಾಗಿ ಹೇಳಲು ಆಗಲ್ಲ. ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಒಟ್ಟಾರೆ ಜಾತಿ ಜನಗಣತಿ ಜ್ವಾಲೆ ಜೋರಾಗಿದ್ದು ರಾಜ್ಯ ಸರ್ಕಾರಕ್ಕೆ ಈ ಬಿಸಿ ತಟ್ಟುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತಾ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀವಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.